ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 62. ಅವನ ಕೆನ್ನೆ ಅವಳ ಕೆನ್ನೆಯನ್ನು ಸ್ಪರ್ಶಿಸುತ್ತಿತ್ತು. ಅವನ ಕೈಗಳು ಮೃದುವಾಗಿ ಅವಳ ತೋಳುಗಳನ್ನು ನೇವರಿಸುತ್ತಿತ್ತು. ಆ ನುಣುಪಿನ ಸವಿಯನ್ನು ಅನುಭವಿಸುತ್ತಿತ್ತು. ಸನಿಹಾಗೆ ಒಮ್ಮೆಲೆ ಮೈಮೇಲೆ ಕರೆಂಟ್ ಪ್ರವಹಿಸಿದಂತಾಗಿತ್ತು. ಸಿದ್ಧಾಂತ್ನ ಕೆನ್ನೆಗೆ ಒಂದು ಹೂ ಮುತ್ತನ್ನಿತ್ತಳು ಸನಿಹಾ. ಇದು ಬರೀ ದಕ್ಷಿಣೆ ಆಯಿತು, ನನಗೆ ಗುರುದಕ್ಷಿಣೆ ಬೇಕು, ಅದು ಆಮೇಲೆ ವಸೂಲು ಮಾಡ್ಕೋತೀನಿ. ನೀನು ಕಂಜೂಸ್ತನ ತೋರಿಸಿದ್ರೆ ನಾನಂತೂ ಸುಮ್ಮನಿರಲ್ಲ ಎಂದು ಹೇಳುತ್ತಾ ಅವಳ ನೆತ್ತಿಯ ಮೇಲೆ ತನ್ನ ಗದ್ದವನ್ನು ಊರಿದ ಸಿದ್ಧಾಂತ್. ಸನಿಹಾ ಪೂರ್ತಿ ಮನಸ್ಸಿಂದ ಒಪ್ಪಿಗೆ ಕೊಡಲಿಲ್ಲ. ಸಾನು, ನೀನಾಗೆ ಒಪ್ಕೊಂಡ್ರೆ ಸರಿ, ಇಲ್ಲಾಂದೆ ನಿನ್ನ ಹತ್ರ ವಸೂಲು ಮಾಡ್ಕೋತೀನಿ. ಸಿದ್ಧಾಂತ್ ಅವಳ ಒಪ್ಪಿಗೆಯ ಮುದ್ರೆಗಾಗಿ ಕಾಯುತ್ತಿದ್ದಾನೆ. ಒಮ್ಮೆ ಎಸ್ ಎಂದು ಅವಳು ಬಾಯಿಯಿಂದ ಹೇಳಿದರೆ ಮತ್ತೆ ಅವಳೆಂದು ಕೊಟ್ಟ ಮಾತನ್ನು ತಪ್ಪುವುದಿಲ್ಲವೆಂಬುದು ಅವನಿಗೆ ಗೊತ್ತಿತ್ತಲ್ಲ. ಸಿದ್ಧಾಂತ್, ನೀನು ನನ್ನ ಯಾವ ವಿಷಯದಲ್ಲಿ ಫೋರ್ಸ್ ಮಾಡೋ ಹಾಗಿಲ್ಲ, ಅದೆಲ್ಲ ನನ್ನ ಹಕ್ಕು. ನನಗೂ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಗೊತ್ತಿದೆ. ಸಿದ್ಧಾಂತ್ ಆಶ್ಚರ್ಯದಿಂದ, ಹಕ್ಕು ಮಂಡನೆ ಮಾಡೋಕೆ ಇದೇನು ಕೋರ್ಟಾ? ನೀನು ನಮ್ಮಿಬ್ಬರಿಗೂ ಮದುವೆ ಆಗಿದೆ ಅನ್ನೋದನ್ನು ಮರೆತು ಬಿಟ್ಟಿದೀಯಾ ಅನ್ಸುತ್ತೆ. ನೀನು ನಿನ್ನ ಹಕ್ಕಿನ ಬಗ್ಗೆ ಹೇಳೋಕೆ ಹೋದರೆ ನಾನು ನನ್ನ ಹಕ್ಕನ್ನು ಕೇಳೋಕೆ ರೆಡಿಯಾಗಿದ್ದೀನಿ. ಇಷ್ಟು ದಿನ ಪಾಪ ಹುಡುಗಿ, ಇನ್ನೂ ಚಿಕ್ಕವಳು ಮಾತ್ರ ಅಲ್ಲ, ಮದುವೆಗೆ ಮೊದಲೇ ನೀನು ಹೇಳಿದ್ಯಲ್ಲ ನನಗೆ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು ಅಂತ. MSc ಕಂಪ್ಲೀಟ್ ಮಾಡಿ ಆಮೇಲೆ ನಾನು ಒಬ್ಬ ಲೆಕ್ಚರರ್ ಆಗಬೇಕು ಅಂತ ನಮ್ಮ ದೊಡ್ಡಮ್ಮನ ಹತ್ರ ಹೇಳಿದ್ಯಂತಲ್ಲ. ಅದೇ ಕಾರಣಕ್ಕೋಸ್ಕರ ನಾನು ಇಷ್ಟು ದಿನ ನಿನ್ನ ಸುಮ್ಮನೆ ಬಿಟ್ಟಿದ್ದು. ಇವತ್ತು ಬಿಟ್ಟರೆ ಇನ್ನು ಒಂದೇ ದಿನ ಅಲ್ವಾ ನೀನು ನನ್ನ ಜೊತೆ ಇರೋದು. ಆಮೇಲೆ ನೀನು ಅಲ್ಲಿರ್ತೀಯ, ನಾನು ಇಲ್ಲಿರ್ತೀನಿ. ಆಗ ನೀನು ಬೇಕು ಅಂತ ಬಯಸಿದ್ರು ನಾನು ನಿಂಗೆ ಸಿಗಲ್ಲ. ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದುಬಿಡು. ಅವನು ಅವಳ ಮನಸ್ಸು ಪರಿವರ್ತನೆ ಮಾಡಲು ಸಾಧ್ಯವೇ ಎಂದು ಪರಿಸ್ಥಿತಿಯನ್ನು ವಿವರಿಸಿ ಹೇಳತೊಡಗಿದ. ಸಿದ್ಧಾಂತ್ ಅವಳಲ್ಲೇನಾದರೂ ಬದಲಾವಣೆ ಸಾಧ್ಯವೇ ಎಂದು ಅವಳನ್ನೇ ನೋಡುತ್ತಿದ್ದ. ಅವನ ಮಾತು ಪೂರ್ತಿಯಾಗುತ್ತಿದ್ದಂತೆಯೇ ಅವಳ ಮುಖದಲ್ಲಿ ನೋವು ಕಾಣಿಸಿತು. ಕಣ್ಣುಗಳು ತುಂಬಲಾರಂಭಿಸಿದವು. ಅವನು ಇಷ್ಟು ಹೊತ್ತು ಕಾಡಿಸಿದಾಗಲೂ ಅವಳು ಹತ್ತಿರಲಿಲ್ಲ. ಅವನುದ್ದಕ್ಕೂ ಹೋರಾಡಲು ರೆಡಿಯಾಗಿ ನಿಂತಿದ್ದಳು ಸನಿಹಾ. ಆದರೀಗ ತನ್ನ ಅಸ್ತ್ರಗಳನ್ನೆಲ್ಲ ಕಳಚಿ ಕೆಳಗಿಟ್ಟು ಸೋಲೊಪ್ಪಿಕೊಳ್ಳಲು ರೆಡಿಯಾದವಳಂತೆ ನಿಂತಿದ್ದನ್ನು ಕಂಡಾಗ ಸಿದ್ಧಾಂತ್ಗೆ ಆಶ್ಚರ್ಯವಾಯಿತು. ಅವಳ ಬಳಿ ಬಂದು ಕೇಳಿದ. ಅವಳ ಬಾಡಿದ ಮುಖ ನೋಡಿ ಅವನ ಹೃದಯ ದ್ರವಿಸಿ ಹೋಗಿತ್ತು. ಪಾಪ, ತುಂಬ ಹೊತ್ತು ಬಾತ್ರೂಮಲ್ಲಿ ನಿಂತಿದ್ದಳಲ್ಲ, ಕಾಲು ನೋವಾಗುತ್ತಿದೆ ಏನೋ? ಏನಾಯಿತು ಸಾನು, ಕಾಲು ತುಂಬ ನೋವ್ತಾ ಇದೆಯಾ ಎಂದು ಪ್ರಶ್ನಿಸಿದವನು ಅವಳು ಉತ್ತರಕ್ಕೂ ಕಾಯದೆ ಅವಳನ್ನು ಎತ್ತಿ ಬೆಡ್ ಮೇಲೆ ಕೂರಿಸಿದ. ಇಲ್ಲ, ಕಾಲು ನೋವಿಲ್ಲ. ನನ್ನ ನೋವಿಗೆ ಕಾರಣ ನೀನು. ಅದ್ಯಾಕೆ? ನೀನು ಮಾತೆತ್ತಿದ್ರೆ ಇನ್ನು ಒಂದೇ ದಿನ ನೀನು ನನ್ನ ಜೊತೆಗಿರೋದು, ನಾಳೆ ನೀನು ಹೋಗ್ತೀಯಾ ಅಂತ ಹೇಳ್ತೀಯಾ? ಯಾಕೆ? ನಿಂಗೆ ನಾನು ಇಲ್ಲಿದ್ದರೆ ಏನಾದರೂ ತೊಂದರೆ ಆಗುತ್ತಾ? ಹಾಗಿದ್ರೆ ಹೇಳು, ನಾನು ಈಗಲೇ ಹೊರಟು ಹೋಗ್ತೀನಿ. ಅದಕ್ಕೆ ಉತ್ತರ ಅವನು ಬಾಯಲ್ಲಿ ಹೇಳಲಿಲ್ಲ. ನಾನು ಹಾಗೆ ಹೇಳೋಕೆ ಕಾರಣ ಇದೆ. ಅದು ಪರಿಸ್ಥಿತಿಯಿಂದಾಗಿ ಬಂದಿರುವ ಮಾತು, ನನ್ನ ಮನಸ್ಸಿಂದ ಬಂದ ಮಾತಲ್ಲ. ನೀನು ಅದನ್ನು ಅರ್ಥ ಮಾಡ್ಕೋತೀಯ ಅಂದ್ಕೊಂಡಿದ್ದೆ. ಹೊರಟು ಹೋಗೋ ಹುಡುಗಿನ ಹಿಡಿದುಕೊಳ್ಳೋದು ಹೇಗೆ ಅಂತ ಈಗ ತೋರಿಸ್ತೀನಿ. ಆಮೇಲೆ ಒಂದು ಬಾರಿಯೂ ನಿನ್ನ ಬಾಯಿಂದ ನಾನು ಹೊರಟು ಹೋಗ್ತೀನಿ ಅನ್ನೋ ಮಾತು ಬರಲೇಬಾರ್ದು ಎಂದು ಹೇಳುತ್ತಾ ಅವಳ ಕೆನ್ನೆಯ ಮೇಲೆ ತನ್ನ ಕೆನ್ನೆ ತಂದು ಅವನ ಕೈಗಳು ಮೃದುವಾಗಿ ಅವಳ ತೋಳುಗಳನ್ನು ನೇವರಿಸುತ್ತಿತ್ತು. ಆ ನುಣುಪಿನ ಸವಿಯನ್ನು ಅನುಭವಿಸುತ್ತಿತ್ತು. ಅವನ ಸ್ಪರ್ಶದಿಂದಾಗಿ ಸನಿಹಾಗೆ ಒಮ್ಮೆಲೆ ಮೈಮೇಲೆ ವಿದ್ಯುತ್ ಪ್ರವಹಿಸಿದಂತಾಗಿ ಬಿಟ್ಟಿತ್ತು. ಅವಳ ಮೈಯಲ್ಲಿ ಹಿತವಾದ ಮೃದುವಾದ ಕಂಪನ, ಮೈ ಬಿಸಿ ಏರುತ್ತಿತ್ತು. ಒಂದು ನಿಮಿಷವಾಗುತ್ತಲೇ ಸನಿಹಾ ಎಚ್ಚೆತ್ತುಕೊಂಡಳು. ಅವನಾಗ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾರಂಭಿಸಿದಳು. ಅದೆಲ್ಲ ಈಗಲ್ಲ, ಊಟ ಮಾಡಿ ಬಂದಮೇಲೆ. ಆಗ ನನ್ನ ಮನಸ್ಸಿಗೆ ಏನು ತೋಚುತ್ತೋ ಹಾಗೆ ಮಾಡ್ತೀನಿ. ಮತ್ತೀಗ ನೀನು ನನ್ನಿಂದ ದೂರ ಸರಿದು ಸ್ನಾನ ಮಾಡ್ಕೊಂಡು ಬಾ. ಈಗ ನನ್ನಿಂದಲ್ಲ, ನಿನ್ನಿಂದಾನೇ ಲೇಟ್ ಆಗ್ತಾ ಇರೋದು. ಗಂಟೆ 8 ಆಗ್ತಾ ಬಂತು. ನಾವೀಗ ಹೊರಟು ಹೋಗದೇ ಇದ್ದರೆ ಊಟಕ್ಕಲ್ಲ, ಅವರು ಊಟ ಮಾಡಿದ ಪಾತ್ರೆ ಇರುತ್ತಲ್ಲ, ಆ ಪಾತ್ರೆಗಳನ್ನು ತೊಳೆಯೋಕೆ ಹೋಗಬೇಕಾಗುತ್ತೆ. ಅವರು ತಮಗಾಗಿ ಕಾದು ಕೊನೆಗೆ ಊಟ ಮುಗಿಸಿಬಿಟ್ಟಿರುತ್ತಾರೆ ಎಂಬರ್ಥದಲ್ಲಿ ಹೇಳಿದಳು ಸನಿಹಾ. ನಾನು ನಿನ್ನ ಹತ್ರ ಇದ್ದರೆ ನಿಂಗೆ ಇಷ್ಟ ಆಗಲ್ವಾ? ಇಲ್ಲಿ ನೋಡು, ನನ್ನ ಕಣ್ಣುಗಳನ್ನು ನೋಡಿ ಉತ್ತರ ಕೊಡು. ನನ್ನ ದೂರ ಕಳಿಸೋಕೆ ಕಾಯ್ತಾ ಇರ್ತೀಯ? ಇನ್ನು 10 ನಿಮಿಷದಲ್ಲಿ ನಾನು ರೆಡಿಯಾಗಿ ಬಿಡ್ತೀನಿ. ಅವನ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಇರಲಿಲ್ಲ ಸನಿಹಾಗೆ. ಅವಳು ಅದರತ್ತ ನೋಡದೆ, ಈಗ ನಾವಿಬ್ರು ಊಟಕ್ಕೆ ಹೋಗೋದಾ, ಇಲ್ಲಿ ಹೀಗೆ ರೊಮ್ಯಾನ್ಸ್ ಮಾಡಿಕೊಂಡು ಕೂತ್ಕೊಳ್ಳೋದಾ? ನಂಗಂತೂ ಹೊಟ್ಟೆ ಹಸಿವಾಗ್ತಾ ಇದೆ. ನಿಂಗೆ ಬೇಡ ಅಂದರೆ ನೀನು ಇಲ್ಲೇ ಇರು. ನಾವೀಗ ಲೇಟಾಗಿ ಹೋದರೆ ಅವರು ಖಂಡಿತ ಕೇಳ್ತಾರೆ, ಯಾಕೆ ಲೇಟಾಯಿತು? ಒಂದು ವೇಳೆ ಅವರು ಹಾಗೆ ಕೇಳಿದರೆ ನಾನು ಸಿದ್ಧಾಂತ್ ರೊಮ್ಯಾನ್ಸ್ ಮೂಡಲಿದ್ದ, ಅವನಿಂದ ಬಿಡುಗಡೆ ಹೊಂದಿ ಬರೋಕೆ ಇಷ್ಟು ಹೊತ್ತಾಯಿತು ಅಂತ ಹೇಳಿಬಿಡ್ತೀನಿ. ಆಗ ನಿನ್ನ ಮರ್ಯಾದೆನೇ ಹೋಗೋದು, ನಂದಲ್ಲ ಎಂದು ಮುನಿಸಿನಿಂದ ಹೇಳಿ ಅವನ ಬಂಧನದಿಂದ ಬಿಡುಗಡೆಗೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಸನಿಹಾ. ನೀನು ಅವರ ಮುಂದೆ ಏನು ಬೇಕಾದರೂ ಕಾರಣ ಕೊಟ್ಕೋ, ಅದರಿಂದ ನನ್ನ ಮರ್ಯಾದೆ ಮಾತ್ರ ಅಲ್ಲ, ನಿನ್ನ ಮರ್ಯಾದೆನೂ ಹೋಗುತ್ತೆ.
ಅನ್ನೋದನ್ನು ನೀನು ನೆನಪಿಟ್ಕೋ. ಹಸಿವು ಅಂದ್ಯಲ್ಲ, ಇದೋ ಈಗಲೇ ಸ್ನಾನಕ್ಕೆ ಹೊರಟೆ. ಹೇಳಿದಂತೆ ಮತ್ತೆ 10 ನಿಮಿಷಕ್ಕೆ ಸಿದ್ಧಾಂತ್ ರೆಡಿಯಾಗಿ ಬಂದು ಬಿಟ್ಟಿದ್ದ. ಇಬ್ಬರು ಅನು ಅವರ ಮನೆಗೆ ಊಟಕ್ಕೆ ಹೊರಟರು. ಅನು ಅವರ ಮನೆಯಲ್ಲಿ ಅನು ಅವರ ಪತಿ, ಅತ್ತೆ, ಮಾವ ಮತ್ತು ಇಬ್ಬರು ಮಕ್ಕಳಿದ್ದರು. ಅನು ಅವರ ಅತ್ತೆ, ಮಾವ ಮತ್ತು ಮಕ್ಕಳು ಊಟಕ್ಕೆ ಕುಳಿತಿದ್ದರು. ಅನು ಅವರ ಮನೆಯಲ್ಲಿ ಆಧಾರದಿಂದಲೇ ಇವರಿಬ್ಬರನ್ನು ಸ್ವಾಗತಿಸಿ ಉಭಯ ಕುಶಲೋಪರಿ ಮಾತುಕತೆ ನಡೆಯಿತು. ಸನಿಹಾಗೆ ಸ್ವಲ್ಪ ದಾಕ್ಷಿಣ್ಯವಾಯಿತು. ನಾವು ಬಂದಿದ್ದು ಲೇಟಾಯ್ತೇನೋ? ನಾವು ಆಗಲೇ ಮನೆಗೆ ಬಂದಿದ್ವಿ. ಆದರೆ ಲೇಟಾಗೋಕೆ ಕಾರಣ? ಸನಿಹಾ ಆಗಲೇ ಹೇಳಿದ್ದಳಲ್ಲ ಕಾರಣ ಏನೆಂದು ಹೇಳುತ್ತೇನೆಂದು. ಸಿದ್ಧಾಂತ್ ಈಗ ಗಾಬರಿಯಾದ. ಅವಳ ಮುಖವನ್ನೇ ನೋಡಿದ. ಮಾತ್ರವಲ್ಲ, ಕಣ್ಣಿನಲ್ಲಿ ಹಾಗೆ ಹೇಳಬೇಡ ಎಂಬಂತೆ ಸನ್ನೆ ಮಾಡಿದ. ಅವನ ಎದೆ ಬಡಿತ ಒಮ್ಮೆಗೆ ಏರುಪೇರಾಗಿ ಬಿಟ್ಟಿತ್ತು. ಅವನು ಆತಂಕದಿಂದಲೇ ಪತ್ನಿಯತ್ತ ನೋಟ ಹರಿಸಿದ್ದ. ಅವಳು ಅವನ ಕಣ್ಸನ್ನೆಗೆ ಉತ್ತರವೆಂಬಂತೆ, ಹೇಳುತ್ತೇನೆ ಎಂಬಂತೆ ಕಣ್ಣಲ್ಲಿ ಅವನಿಗೆ ಉತ್ತರಿಸಿ, ಸಾರಿ, ನಾವು ಆಗ ತುಂಬ ಸುತ್ತಾಡಿ ಆಯಾಸವಾಗಿಬಿಟ್ಟಿತ್ತು ಅಂತ ಸ್ವಲ್ಪ ರೆಸ್ಟ್ ತಗೋತಾ ಇದ್ವಿ. ಬರುವುದು ಸ್ವಲ್ಪ ಲೇಟಾಯಿತು. ನಮ್ಮಿಂದಾಗಿ ನಿಮಗೆ ಊಟಕ್ಕೆ ಲೇಟಾಯ್ತೇನೋ? ನಿಮಗೆ ತೊಂದರೆ ಕೊಟ್ಟ ಹಾಗಾಯಿತು. ಅವಳ ಮಾತು ಕೇಳಿದ ಮೇಲೆ ಅವನು ನಿರಾಳನಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ. ನನ್ನ ಹೆದರಿಸ್ತೀಯಾ? ಮನೆಗೆ ಹೋದ್ಮೇಲೆ ಇದೇ ನಿಂಗೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಸಿದ್ಧಾಂತ್. ಇಲ್ಲ, ಹಾಗೇನಿಲ್ಲ, ನನಗೇನೂ ತೊಂದರೆ ಆಗಿಲ್ಲ. ಈಗ ತಾನೇ ಅಡಿಗೆ ರೆಡಿಯಾಯಿತಷ್ಟೇ. ಅಣ್ಣ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ. ಬರೋಕೆ ಲೇಟ್ ಮಾಡ್ತಾ ಇರೋದು ಅಣ್ಣನೇ. ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ, ಉತ್ತರಿಸಿದಳು ಅನು. ಅವಳ ಉತ್ತರದಿಂದ ಸನಿಹಾಗೂ ನೆಮ್ಮದಿಯಾಯಿತು. ನಮ್ಮತ್ತೆ ಮಾವಂಗೆ ಇಬ್ಬರಿಗೂ ಶುಗರ್ ಇದೆ. ಅವರು ಯಾವಾಗಲೂ 8:30 ಒಳಗೆ ರಾತ್ರಿ ಊಟ ಮುಗಿಸಿಬಿಡ್ತಾರೆ. ಮಕ್ಕಳು ಕೂಡ ಅಜ್ಜಿ ತಾತನ ಜೊತೆಗೆ ಊಟಕ್ಕೆ ಕೂತ್ಕೋತಾರೆ. ಅವರ 4ರ ಊಟ ಆಯಿತು, ಹೇಳಿದಳು ಅನು. ಅಷ್ಟರಲ್ಲಿ ಅವರ ಮನೆಯ ಕರೆಗಂಟೆ ಸದ್ದಾಯಿತು. ನಾನು ಹೋಗಿ ನೋಡ್ತೀನಿ, ಅಣ್ಣ ಬಂದ ಅಂತ ಕಾಣಿಸುತ್ತೆ ಎಂದು ಹೇಳುತ್ತಾ ಅನು ಹೋಗಿ ಬಾಗಿಲು ತೆಗೆದಳು. ಅವಳೆಣಿಸಿದಂತೆ ಅನಿರುದ್ಧ್ ಬಂದಿದ್ದ. ಅವರೆಲ್ಲರೂ ಕೂತು 1-5 ನಿಮಿಷ ಮಾತಾಡುತ್ತಾ ಇದ್ದರು. ಆಗ ಅನು ಹೇಳಿದಳು, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಊಟ ಮಾಡ್ತಾ ಮಾತುಕತೆ ಮುಂದುವರಿಸೋಣ. ಅನು 4 ತಟ್ಟೆಗಳನ್ನು ಇಟ್ಟು ಬಡಿಸಲು ಹೊರಟಾಗ ಸನಿಹಾ ಹೇಳಿದಳು, ಅಕ್ಕ, ನೀವೀಗ ಊಟಕ್ಕೆ ಕೂತ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮ ಜೊತೆ ಆಮೇಲೆ ಊಟ ಮಾಡೋದು ಎಂದು ಹೇಳಿದಾಗ ಸಿದ್ಧಾಂತ್ ಹೇಳಿದ, ಈಗಾಗಲೇ ಲೇಟಾಯಿತು. ನೀವು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತ್ಕೊಳ್ಳಿ ಮೇಡಮ್. ಅನಿರುದ್ಧ್ ಕೂಡ ಅದೇ ಮಾತನ್ನು ಅನುಮೋದಿಸಿದ್ದರಿಂದ 5 ಜನರು ಒಟ್ಟಿಗೆ ಕೂತು ಊಟ ಮಾಡತೊಡಗಿದರು. ಚಪಾತಿ, ಪಲ್ಯ, ಕೋಸಂಬರಿ, ಗೀ ರೈಸ್, ಅನ್ನ, ಸಾರು, ಹುಳಿ, ಕ್ಯಾರೆಟ್ ಹಲ್ವಾ, ಹಪ್ಪಳ, ಸಂಡಿಗೆ, ಶಾವಿಗೆ ಪಾಯಸ ಮಾಡಿದ್ದರು ಅನು. ಅಕ್ಕ, ನೀವು ಮಾಡಿರುವ ಅಡುಗೆ ತುಂಬ ಚೆನ್ನಾಗಿದೆ. ಐಟಮ್ಸ್ ತುಂಬ ಮಾಡಿಬಿಟ್ಟಿದ್ದೀರಲ್ಲ ಎಂದು ಹೇಳಿದಳು ಸನಿಹಾ. ಥ್ಯಾಂಕ್ ಯು ಸೋ ಮಚ್. 2 ದಿನಗಳ ಬಳಿಕ ನಮಗೆ ಇಷ್ಟು ರುಚಿಯಾಗಿರೋ ಮನೆ ಊಟ ಕೊಡಿಸಿದ್ದಕ್ಕೆ. ಎಲ್ಲ ಐಟಮ್ಗಳು ಚೆನ್ನಾಗಿ ಮಾಡಿದ್ದೀರಾ. ನನಗಂತೂ ತುಂಬ ಇಷ್ಟ ಆಯಿತು. ಊಟ ಮಾಡುತ್ತಾ ಸಿದ್ಧಾಂತ್ ಬಾಯಿ ತುಂಬ ಹೊಗಳಿದ. ನಮ್ಮತ್ತೆ ಮಾವಂಗೆ ಚಪಾತಿ ಪಲ್ಯ ಆಗಬೇಕು ರಾತ್ರಿಗೆ. ಮಕ್ಕಳು ಗೀ ರೈಸ್, ಹಪ್ಪಳ, ಸಂಡಿಗೆ ಇಷ್ಟಪಡ್ತಾರೆ. ಅದಕ್ಕಾಗಿ ಅಷ್ಟೊಂದು ವೆರೈಟಿ ಮಾಡಿದೆ. ನನಗೆ ಅಡುಗೆ ಮಾಡೋಕೆ ಸಹಾಯಕ್ಕೆ ಅಂತ ಒಬ್ಬಳು ಹುಡುಗಿ ಬರ್ತಾಳೆ. ಅದರಿಂದಾಗಿ ಅಡುಗೆ ಮಾಡೋಕೇನು ಕಷ್ಟ ಆಗಲಿಲ್ಲ, ಉತ್ತರಿಸಿದಳು ಅನು. ಒತ್ತಾಯಪೂರ್ವಕವಾಗಿ ಬಡಿಸಿದ್ದರಿಂದ ಸಿದ್ಧಾಂತ್ ಮತ್ತು ಸನಿಹಾಗೆ ಊಟ ಸ್ವಲ್ಪ ಜಾಸ್ತಿಯಾಗಿ ಬಿಟ್ಟಿತ್ತು. ಊಟವಾಗುತ್ತಿದ್ದಂತೆಯೇ ಡೈನಿಂಗ್ ಟೇಬಲ್ನಲ್ಲಿದ್ದ ಮಾಡಿದ ಅಡುಗೆ ಪದಾರ್ಥಗಳನ್ನು ಅಡುಗೆ ಮನೆಗೆ ಸಾಗಿಸುವ ಕೆಲಸದಲ್ಲಿ ಅನುಗೆ ಸಹಾಯ ಮಾಡತೊಡಗಿದಳು ಸನಿಹಾ. ಆಗ ಸಿದ್ಧಾಂತ್ ಹಾಲ್ನಿಂದಲೇ ಕೂಗಿ ಹೇಳಿದ, ಸಾನು, ಒಂದು 10 ನಿಮಿಷ ನಾವಿಬ್ಬರು ಹೊರಗೆ ಹೋಗಿ ಬರ್ತೀವಿ. ನೀನು ಇಲ್ಲೇ ಇರು, ನಾನು ಬಂದಮೇಲೆ ಒಟ್ಟಿಗೆ ಮನೆಗೆ ಹೋಗೋಣ ಎಂದು ಹೇಳಿ ಅವಳ ಉತ್ತರಕ್ಕೂ ಕಾಯದೆ ಅನಿರುದ್ಧ್ ಜೊತೆ ಹೊರಗೆ ಹೊರಟ. ಇತ್ತ ಅನು ಮತ್ತು ಸನಿಹಾ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು. ಅನು ಅವಳ ತಂದೆ ತಾಯಿ ಅಕ್ಕನ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದಳು. ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಂತಲ್ಲ, ಏನು ಮಾಡ್ತಿರೋದು? ಸನಿಹಾ ಏನು ಕಲಿಯುತ್ತಿದ್ದಾಳೆ ಎಂಬುದನ್ನು ತಿಳಿಯುವ ಕುತೂಹಲದಿಂದ ಅನು ಪ್ರಶ್ನಿಸಿದಳು. ನಾನು MSc ಮಾಡ್ತಾ ಇರೋದು, ಫಸ್ಟ್ ಇಯರ್ ಆಯಿತು, ಉತ್ತರಿಸಿದಳು ಸನಿಹಾ. ನೀವು ಇಬ್ಬರೇ ಮಕ್ಕಳ? ಅಕ್ಕ ಏನು ಮಾಡ್ಕೊಂಡಿದ್ದಾರೆ? ಹೌದು, ನಾವು ಇಬ್ಬರೇ ಹೆಣ್ಮಕ್ಳು. ನಮ್ಮಕ್ಕನಿಗೆ ಮದುವೆ ಆಗಿದೆ. ಅವಳು BA ಮಾಡಿರೋದು. ಅವಳಿಗೆ ಚಿಕ್ಕಂದಿನಿಂದಲೂ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸಂಗೀತದ ಕಲಿತು ಈಗ ಅವರ ಮನೆಯಲ್ಲಿಯೇ ಮ್ಯೂಸಿಕ್ ಕ್ಲಾಸ್ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಅನು ಮತ್ತು ಸನಿಹಾ ಇಬ್ಬರ ಮಾತುಕತೆ ನಡೆಯುತ್ತಿದ್ದರೆ ಅವರ ಮನೆಯ ಟೆರೆಸ್ ಮೇಲೆ ಅನಿರುದ್ಧ್ ಮತ್ತು ಸಿದ್ಧಾಂತ್ ನಡುವೆ ಮಾತುಕತೆ ನಡೆಯುತ್ತಿತ್ತು. ಅಲ್ಲಿ ಅವರಿಬ್ಬರ ಹೊರತು ಬೇರೆ ಯಾರೂ ಇಲ್ಲದ್ದರಿಂದ ವಿಷಯ ಲೀಕ್ ಆಗುವ ಸಾಧ್ಯತೆ ಇರಲಿಲ್ಲ. ಆದ್ದರಿಂದ ಅವರಿಬ್ಬರು ಆರಾಮವಾಗಿ ಮಾತಾಡುತ್ತಿದ್ದರು. ಸಿದ್ಧಾಂತ್, ಆವತ್ತು ಒಂದಿನ ನಾನು ಜಾರ್ಜ್ನ ಕಳಿಸಿ ನಿಮ್ಮದು ಸಹಜ ಸಾವಲ್ಲ, ಮರ್ಡರ್ ಅಂತ ಕೇಸ್ ಹಾಕೋಕೆ ಹೇಳಿದ್ದೀನಿ. ಅವರು ಒಮ್ಮೆ ನಿಮ್ಮ ಮನೆಗೆ ಬಂದು ನಿಮ್ಮ ವೈಫ್ ಹತ್ರನೂ ಮಾತಾಡಿದಾರಂತೆ. ಅವರು ನಾನು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ.
ನನ್ನ ಫ್ರೆಂಡ್ ಸಿದ್ಧಾಂತ್ ಕಾಣಿಸ್ತಾ ಇಲ್ಲ. ನಾನು ಅವನ ಮನೆಗೆ ಹೋಗಿ ವಿಚಾರಿಸಿಕೊಂಡು ಬಂದಿದ್ದೀನಿ. ಅದು ಸಹಜ ಸಾವಲ್ಲ, ಮರ್ಡರ್ ಅಂತ ನನಗೆ ಅನ್ನಿಸ್ತಾ ಇದೆ. ಅದರ ಬಗ್ಗೆ ತನಿಖೆ ಮಾಡಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಿದ್ಧಾಂತ್ ಸಾವಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಅವರು ಪೊಲೀಸ್ ಹತ್ರನೂ ಹೇಳಿದಾರಂತೆ. ಪೊಲೀಸರು ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳಿದ್ದಕ್ಕೆ ಅವರು ರಾಜಶೇಖರ್ ಅವರ ಹೆಸರನ್ನು ಹೇಳಿದಾರಂತೆ. ಅನಿರುದ್ಧ್ ಅಲ್ಲಿ ನಡೆದ ಬೆಳವಣಿಗೆಯನ್ನು ಸಿದ್ಧಾಂತ್ಗೆ ವಿವರಿಸತೊಡಗಿದ. ನನಗೆ ಬಂದಿರುವ ಮಾಹಿತಿ ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ರಾಜಶೇಖರ್ ಅವರ ಕಡೆಯ ಜನ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಕಾರಿನ ಟೈರ್ಗೆ ಮೊಳೆ ಚುಚ್ಚಿ ಗಾಳಿ ತೆಗೆದಿರೋದು CC ಕ್ಯಾಮೆರಾ ಫೂಟೇಜಲ್ಲಿ ಸಿಕ್ಕಿದೆಯಂತೆ. ಆ ವ್ಯಕ್ತಿಗಳಿಗೆ ಏರೋಪ್ಲೇನ್ ಹತ್ತಿಸಿ ನಿಮ್ಮನ್ನು ಯಾರು ಕಳಿಸಿದ್ದು ಅಂತ ಕೇಳಿದ್ದಕ್ಕೆ ರಾಜಶೇಖರ್ ಅವರ ಹೆಸರನ್ನು ಹೇಳಿದ್ರಂತೆ. ಮಾತ್ರ ಅಲ್ಲ, ನಿಮಗೆ ಯಾರೋ ಕಾಲ್ ಮಾಡಿದ್ರಲ್ಲ ಲಾಯರ್ ಆಫೀಸ್ಗೆ ಬರಬೇಕು ಅಂತ, ಆ ವ್ಯಕ್ತಿಗೆ ರಾಜಶೇಖರ್ ಅವರ ಸೆಲ್ಫೋನ್ನಿಂದ 10 ಕಾಲ್ಗಳು ಹೋಗಿರೋದು ಮಾಹಿತಿ ಸಿಕ್ಕಿದೆಯಂತೆ. ಪೊಲೀಸ್ನವರು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಯಾವ ಕ್ಷಣದಲ್ಲಾದರೂ ರಾಜಶೇಖರ್ ಅವರನ್ನು ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಅನಿರುದ್ಧ್ ಸಿದ್ಧಾಂತ್ಗೆ ವಿವರಣೆಯನ್ನು ನೀಡುತ್ತಿದ್ದ. ಪ್ರಶಾಂತ್ ಅಂತ ನನಗೆ ಲಾಯರ್ ಆಫೀಸಿಂದ ಅಂತ ಕಾಲ್ ಮಾಡಿರೋದು. ಅವರ ನಿಜವಾದ ಹೆಸರು ಪ್ರಶಾಂತ, ಬೇರೆಯಾ ನನಗೆ ಗೊತ್ತಿಲ್ಲ. ಅಂದರೆ ನೀವು ತುಂಬ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಯಿತು. ಸಿದ್ಧಾಂತ್ ಉತ್ತರಿಸಿದ. ಹೌದು ಸಿದ್ಧಾಂತ್, ನೀವೀಗ ಜನರ ಮುಂದೆ ಕಾಣಿಸಿಕೊಳ್ಳೋ ಹಾಗಿಲ್ವಲ್ಲ, ಅದಕ್ಕಾಗಿ ನಾನು ಬೇರೆ ಜನರ ಮೂಲಕ ಈ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ದೀನಿ. ನಮ್ಮಿಬ್ಬರ ಗುರಿ ಒಂದೇ ಅಂದಮೇಲೆ ನೀವು ಮಾಡಿದ್ರೇನು ನಾನು ಮಾಡಿದ್ರೇನು, ರಿಸಲ್ಟ್ ಮಾತ್ರ ನಾವು ಅಂದ್ಕೊಂಡಿರುವ ಹಾಗೆ ಸಿಕ್ಕಿದ್ರೆ ಸಾಕು, ಹೇಳಿದ ಅನಿರುದ್ಧ್. ಹೌದು ಬ್ರೋ, ನೀವು ಹೇಳ್ತಿರೋದು ಸತ್ಯ. ನೀವೀಗ ನನಗೆ ಮಾಡ್ತಿರೋ ಸಹಾಯವನ್ನು ನಾನು ಮರೆಯೋಕೆ ಸಾಧ್ಯನೇ ಇಲ್ಲ. ಸಿದ್ಧಾಂತ್ನ ಹೃದಯ ತುಂಬಿ ಬಂದಿತ್ತು ಆ ಮಾತುಗಳು. ಅನಿರುದ್ಧ್ಗೆ ಕೂಡ ರಾಜಶೇಖರ್ ಅವರ ಮೇಲೆ ಸಿದ್ಧಾಂತ್ನಷ್ಟೇ ಹಗೆ ಇತ್ತಲ್ಲ, ಆದ್ದರಿಂದ ಅವನು ಈ ಕೆಲಸಕ್ಕೆ ಕೈ ಹಾಕಿರೋದು. ಎಷ್ಟೋ ವರ್ಷಗಳಿಂದ ಈ ಸಂದರ್ಭಕ್ಕಾಗಿ ಕಾಯುತ್ತಿದ್ದ. ಈಗ ಸಿದ್ಧಾಂತ್ ಮೂಲಕ ಆ ಕೆಲಸ ನೆರವೇರುತ್ತಿದೆ. ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.